ಮಕ್ಕಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕೋಶ ರಚನೆ ಮತ್ತು ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಹಿಂದಿನ ತರಗತಿಯಲ್ಲಿ ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶಗಳು ಅಂತ. ಸೊ ಇವುಗಳ ರಚನೆ ಹೇಗಿರ್ತದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಮೂಲತಃ ನೋಡಿ, ನಾನು ಚಿತ್ರ ಹೇಗೆ ಬರ್ತೀನಿ ಹಾಗೆ ನೀವು ಕೂಡ ನನ್ನಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಚಿತ್ರ ತುಂಬ ಇಂಪಾರ್ಟೆಂಟು. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಹೇಳಬೇಕು ಅಂದರೆ ಯಾವುದಾದ್ರೂ ಒಂದು ಜೀವಕೋಶದ ರಚನೆಯನ್ನು ಬರೀರಿ ಅಂತ ನಿಮ್ಮ ಪರೀಕ್ಷೆಗೆ ಕೇಳ್ಬೋದು. ಅರ್ಥ ಆಯ್ತಾ ಮಕ್ಕಳ? ಸೊ ನಾನು ಬರೆಯೋದನ್ನು ಗಮನಿಸ್ಕೊಂಡು ನೀವು ಕೂಡ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಮೊದಲಿಗೆ ಪ್ರಾಣಿ ಜೀವಕೋಶ ಮತ್ತು ಸಸ್ಯಕೋಶಗಳಲ್ಲಿ ಒಂದು ಪ್ರಾಣಿ ಕೋಶ ಅಂತ ತೆಗೆದುಕೊಂಡ್ರೆ, ಸಾಮಾನ್ಯವಾಗಿ ಈ ಪ್ರಾಣಿ ಕೋಶ ಏನಿದೆ ಒಂದು ನಿರ್ದಿಷ್ಟವಾದಂತಹ ಆಕಾರವನ್ನು ಹೊಂದಿರ್ತದೆ. ಮಕ್ಕಳು ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಜೀವಕೋಶವನ್ನು ಇದೇ ರೀತಿ ಬರಿಬೇಕು ಅಂತ ಏನಿಲ್ಲ. ಸೊ ನಮಗೆ ಅಧ್ಯಯನ ಮಾಡೋದಕ್ಕೆ ಹೇಗೆ, ಏಕೆಂದರೆ ನಾನಾ ರೀತಿಯಾದಂಥ ಜೀವಕೋಶಗಳ ರಚನೆ ಇರ್ತದೆ. ಇದು ಒಂದು ಸ್ಟ್ಯಾಂಡರ್ಡ್, ಈ ರೀತಿ ಕಲಿಬೇಕು ನಾವು ಅಷ್ಟೇ. ಸೊ ಸಂಪೂರ್ಣವಾಗಿ ಜೀವಕೋಶದ ಒಳಗಿರತಕ್ಕಂತಹ ಎಲ್ಲ ಕಣದಂಗಗಳನ್ನು ರಕ್ಷಣೆ ಮಾಡತಕ್ಕಂತಹ ಒಂದು ಪೊರೆ ಅಂತ ಕರಿತೀವಿ. ಇದನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಏನಂತ ಕರಿತೀವಿ? ಕೋಶ ಪೊರೆ. ಕೋಶ ಪೊರೆ ಈ ಕಡೆ ಕನ್ನಡಕ್ಕೂ ಬರ್ತದೆ. ಓಕೆ, ಕೋಶ ಪೊರೆ, ಕೋಶ ಪೊರೆ. ಕೋಶ ಪೊರೆಯ ಒಳಗಡೆ ಒಂದು ದ್ರವ ಆವರಿಸಿಕೊಂಡಿರ್ತದೆ. ಅದನ್ನು ನಾವು ಸೈಟೋಪ್ಲಾಸಮ್ ಅಂತ ಕರಿತೀವಿ. ಆ ಸೈಟೋಪ್ಲಾಸಮ್ನ ಒಳಗಡೆ ಹಲವಾರು ಕಣದಂಗಗಳಿರ್ತದೆ. ಸೈಟೋಪ್ಲಾಸಮ್ ಅಂತ ನಾವು ಏನು ಕರಿತೀವಿ, ಅದರೊಳಗಡೆ ಹಲವಾರು ಕಣದಂಗಗಳು ದ್ರವ ಆವರಿಸಿಕೊಂಡಿರ್ತದೆ. ನಾನಾ ರೀತಿಯಾದಂಥ ಪೋಷಕಾಂಶಗಳೆಲ್ಲವೂ ಕೂಡ ಇದರೊಳಗಡೆ ಇರ್ತದೆ. ಇದರ ಒಳಗಡೆ ಈ ಕೋಶದ ಕಣದಂಗಗಳು ಈಜಾಡ್ತಾ ಇರ್ತವೆ. ಅಂತ ಒಂದು ಇದರಲ್ಲಿ ನಾವು ಗಮನಿಸಿದಾಗ ಕೇಂದ್ರದ ಒಂದು ಭಾಗದಲ್ಲಿ ನ್ಯೂಕ್ಲಿಯಸ್ ನಿಜವಾದ ಸತ್ಯವಾದ ಅಂತ ಹೇಳಿದೆ ಯೂಕ್ಯಾರಿಯೋಟಿಕ್ ಜೀವಕೋಶ. ಇದನ್ನು ನಾವು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದರ ಒಳಗಡೆ ಇರತಕ್ಕಂತಹ ಈ ಭಾಗವನ್ನು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಒಂದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ನ್ಯೂಕ್ಲಿಯಸ್. ಸೊ ಇದನ್ನು ನಾವು ನ್ಯೂಕ್ಲಿಯೋಲಸ್ ಅಂತ ಕೂಡ ಕರಿತೀವಿ. ಒಳಗಡೆ ಅದರ ಕಾರ್ಯವನ್ನು ಆಮೇಲೆ ನೋಡ್ಕೊಳ್ಳೋಣ. ನ್ಯೂಕ್ಲಿಯಸ್ ಮತ್ತು ನ್ಯೂಕ್ಲಿಯೋಲಸ್. ಸೊ ಇದರ ಒಳಗಡೆ ನ್ಯೂಕ್ಲಿಯಸ್ನ ಒಳಗಡೆ ದಾರದಂತಹ ರಚನೆಗಳಿರ್ತವೆ. ಇದನ್ನು DNA ಅಥವಾ ವರ್ಣತಂತು ಅಂತ ಕರಿತೀವಿ. ಸೊ ಇಲ್ಲಿ ಸಿಂಪಲ್ ಆಗಿ ನಾವು ವರ್ಣತಂತು ಅಂತ ಕರೆಯೋಣ. ವರ್ಣತಂತುಗಳು ಅಂತ ಹಿಂದಿನ ತರಗತಿಯಲ್ಲೂ ಈ ವರ್ಣತಂತುಗಳು ನೋಡೋದಕ್ಕೆ ಇರ್ತದೆ. ಆದರೆ ಪ್ರಭೇದದಿಂದ ಪ್ರಭೇದಕ್ಕೆ, ಜೀವಿಯಿಂದ ಜೀವಿಗೆ ಏನಾಗಿರ್ತದೆ, ಬೇರೆ ಬೇರೆ ಸಂಖ್ಯೆಯಲ್ಲಿರ್ತದೆ. ಇದೆಲ್ಲದೂ ಇಲ್ಲಿ ಎಣಿಸೋಕ್ಕಾಗೋದಿಲ್ಲ ಮಕ್ಕಳ. ಇಲ್ಲಿ ವರ್ಣತಂತುಗಳು ಎಷ್ಟಿದ್ದಾವೆ ಅಂತ ಎಣಿಸೋಕ್ಕಾಗಲ್ಲ. ವರ್ಣತಂತುಗಳು ಅಂತಲೇ ಬರ್ಕೊಂಡ್ಬಿಡೋಣ. ವರ್ಣತಂತುಗಳು ಎಷ್ಟಿದ್ದಾವೆ ಅಂತ ಎಣಿಸೋಕ್ಕಾಗಲ್ಲ. ಆದರೆ ಪ್ರಾಣಿಯಿಂದ ಪ್ರಾಣಿಗೆ ನೋಡಿದಾಗ ಈ ವರ್ಣತಂತುಗಳ ಸಂಖ್ಯೆಯಲ್ಲಿ ಬದಲಾವಣೆ ಆಗ್ತದೆ. ಉದಾಹರಣೆ, ಈಗ ನಾವು ಮಾನವರ ಜೀವಕೋಶವನ್ನು ಪರಿಗಣನೆಗೆ ತೆಗೆದುಕೊಂಡಾಗ ಮನುಷ್ಯನ ದೇಹದಲ್ಲಿರತಕ್ಕಂತಹ ಎಲ್ಲರ ಒಂದು ಭಾಗದಿಂದ ಇರತಕ್ಕಂಥ ಜೀವಕೋಶ, ಏಕೆಂದರೆ ಜೀವಕೋಶಗಳು ಎಷ್ಟಿರ್ತವೆ ಅಂತ ನಾವು ಎಣಿಸೋಕ್ಕಾಗೋದಿಲ್ಲ. ಅದು ಬಿಲಿಯನ್ ಆಗಿರ್ಬೋದು, ಟ್ರಿಲಿಯನ್ ಆಗಿರ್ಬೋದು, ಮಿಲಿಯನ್ ಆಗಿರ್ಬೋದು. ಜೀವಿಯ ಗಾತ್ರದ ಮೇಲಿರ್ತದೆ ಜೀವಕೋಶಗಳ ಸಂಖ್ಯೆ. ಸೊ ಆ ಒಂದು ಯಾವುದಾದ್ರೂ ಒಂದು ಜೀವಕೋಶವನ್ನು ತೆಗೆದು ವರ್ಣತಂತುಗಳನ್ನು ಎಣಿಸಿದಾಗ, ಅದರಲ್ಲಿ ಮನುಷ್ಯನ ಎಣಿಸಿದಾಗ 46 ವರ್ಣತಂತುಗಳು ಇರ್ತದೆ. ಇದು ಬರೀ ಮನುಷ್ಯರಿಗೆ ಮಾತ್ರ. ಬೇರೆ ಸಸ್ಯಗಳಲ್ಲಿ, ಕೆಲವು ಸಸ್ಯಗಳಲ್ಲಿ 8 ವರ್ಣತಂತುಗಳು, ಕೆಲವು ಸಸ್ಯಗಳಲ್ಲಿ 26 ವರ್ಣತಂತುಗಳು, ಕೆಲವು ಸಸ್ಯಗಳಲ್ಲಿ 40 ವರ್ಣತಂತುಗಳು, ಕೆಲವು ಪ್ರಾಣಿಗಳಲ್ಲಿ 9. ಅಂದರೆ ಒಂದು ಏಕರೂಪದ ವರ್ಣತಂತುಗಳನ್ನು ನಾವು ಒಂದೇ ರೀತಿಯ ಪ್ರಭೇದದಲ್ಲಿ ಮಾತ್ರ ಕಾಣೋಕ್ಕೆ ಸಾಧ್ಯ. ಬೇರೆ ಬೇರೆ ಪ್ರಭೇದದಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ.
ಅರ್ಥಾಯ್ತು. ಆದರೆ ಜೀವಕೋಶಗಳು ಮಾತ್ರ ಒಂದು ಏಕರೂಪತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಇವುಗಳು ವರ್ಣತಂತುಗಳಂತೀವಿ. ಈ ವರ್ಣತಂತುಗಳನ್ನು ಮುಂದೆ ತಿಳ್ಕೊಬೇಕಾದ್ರೆ ಹೇಳ್ತೀನಿ. ವಂಶವಾಹಿನಿಗಳು ಅಂತಲೂ ಕೂಡ ಕರಿತೀವಿ ವರ್ಣತಂತು. ಇದಾದಮೇಲೆ ಇಲ್ಲಿ ಅಲ್ಲಲ್ಲೇ ರಂಧ್ರಗಳಿರ್ತದೆ, ಅದನ್ನು ನ್ಯೂಕ್ಲಿಯರ್ ರಂಧ್ರ ಅಂತ ಕರಿತೀವಿ. ಅಲ್ಲಲ್ಲೇ ರಂಧ್ರಗಳಿರ್ತದೆ, ಅದನ್ನು ನಾವು ನ್ಯೂಕ್ಲಿಯರ್ ರಂಧ್ರ ಅಂತ ಕರಿತೀವಿ. ಇದು ಜೀವಕೋಶದಲ್ಲಿ ಕೆಲವು ಕಾರ್ಯಗಳನ್ನು ಮಾಡಬೇಕಾದರೆ ಈ ವರ್ಣತಂತುಗಳು ಹೊರಗಡೆ ಬಂದು ಕಾರ್ಯವನ್ನು ರೂಪಿಸ್ತವೆ. ಆ ಒಂದು ಕಾರ್ಯ ರೂಪಿಸೋದಕ್ಕೆ ಈ ರಂಧ್ರಗಳು ಏನು ಮಾಡ್ತವೆ, ಹೊರಗಡೆ ಬರೋದಕ್ಕೆ ಸಹಾಯವನ್ನು ಮಾಡ್ತವೆ. ಓಕೆ, ಒಂದು ವರ್ಣತಂತು. ಅದಾದಮೇಲೆ ಅಲ್ಲಲ್ಲೇ ಸಣ್ಣ ಸಣ್ಣ ರಸದಾನಿಗಳಿರ್ತವೆ. ಅಲ್ಲಲ್ಲೇ ಸಣ್ಣ ಸಣ್ಣ ರಸದಾನಿಗಳು ಚಿಕ್ಕ ರಸದಾನಿ ಅಂತ ಕರಿತೀವಿ. ಏಕೆಂದರೆ ಸಸ್ಯಕೋಶದಲ್ಲಿ ರಸದಾನಿ ದೊಡ್ಡದಿರ್ತದೆ. ಚಿಕ್ಕ ರಸದಾನಿ ಒಳ್ಳೆ ಈ ಜೀವಕೋಶಕ್ಕೆ ಶಕ್ತಿಯನ್ನು ಕೊಡಬಲ್ಲತಕ್ಕಂತಹ ಮತ್ತು ಜೀವಿಗೆ ಶಕ್ತಿಯನ್ನು ಒದಗಿಸಬಲ್ಲತಕ್ಕಂತಹ ರಚನೆ ಇರ್ತದೆ. ಇವುಗಳನ್ನು ನಾವು ಮೈಟೋಕಾಂಡ್ರಿಯಾ ಅಂತ ಕರಿತೀವಿ. ಮೈಟೋಕಾಂಡ್ರಿಯಾ ಸಸ್ಯ ಜೀವಕೋಶದಲ್ಲೂ ಕೂಡ ನಾವು ಮೈಟೋಕಾಂಡ್ರಿಯಾವನ್ನು ಕಾಣ್ತೀವಿ ಮಕ್ಕಳ. ಮೈಟೋಕಾಂಡ್ರಿಯಾ ಅಂದರೆ ಶಕ್ತಿಯನ್ನು ಕೊಡಬಲ್ಲ, ಶಕ್ತಿಯನ್ನು ಒದಗಿಸಬಲ್ಲ. ಇವು ಕೂಡ ಸಂಖ್ಯೆಯಲ್ಲಿ ಅಲ್ಲಲ್ಲೇ ಇರ್ತವೆ, ಮೈಟೋಕಾಂಡ್ರಿಯಾಗಳಿರ್ತವೆ. ಇದಾದಮೇಲೆ ಇಡೀ ಜೀವಕೋಶಕ್ಕೆ ಆಧಾರವನ್ನು ಒದಗಿಸಬಲ್ಲತಕ್ಕಂತಹ ಒಂದು ರಚನೆಯನ್ನು ಕಾಣ್ತೀವಿ. ಅದನ್ನು ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದು ನ್ಯೂಕ್ಲಿಯಸ್ ಇಂದ ಹಿಡಿದು ಕೋಶ ಪೊರೆಯದವರೆಗೆ ಹರಡಿಕೊಂಡಿರ್ತದೆ. ಇದನ್ನು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ಎಲ್ಲ ಕಡೆನೂ ಜೀವಕೋಶದ ಎಲ್ಲ ಕಡೆನೂ ಹರಡಿಕೊಂಡಿರ್ತದೆ. ಜೀವಕೋಶಕ್ಕೆ ಒಂದು ರೀತಿಯಾದಂತಹ ಬೆನ್ನೆಲುಬಿದ್ದಾರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮಕ್ಕಳ, ಈಗ ರಚನೆಗಳನ್ನ ಕ್ಲೀನಾಗಿ ತಿಳ್ಕೊಂಡ್ಬಿಡಿ. ಅವುಗಳ ಕಾರ್ಯ ಮತ್ತು ಅವುಗಳನ್ನು ಕಂಡಿದಂಥ ವಿಜ್ಞಾನಿಗಳನ್ನು ಒಂದು ಪಟ್ಟಿ ಮಾಡ್ತೀನಿ. ಆ ಪಟ್ಟಿನಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಜಸ್ಟ್ ಈ ಒಂದು ರಚನೆಯನ್ನು ತಿಳ್ಕೊಳ್ಳೋಣ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆಯಲ್ಲ, ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎರಡು ಥರ ಮಾಡ್ತೀವಿ. ಏನಂದರೆ ಈ ರೈಬೋಸೋಮುಗಳು ಅಂತ ಇರ್ತವೆ. ಈ ರೈಬೋಸೋಮುಗಳು ಏನಾದರೂ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೆ ಅಂಟಿಕೊಂಡಿದ್ದರೆ ಅದನ್ನು ಹೊರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ. ರೈಬೋಸೋಮ್ಗಳೆಲ್ಲ ಕಡೆ ಇರ್ತವೆ. ಅವರ ಕಾರ್ಯ ರೈಬೋಸೋಮ್ಗಳು ಪ್ರೋಟೀನನ್ನು ಉತ್ಪತ್ತಿ ಮಾಡ್ತವೆ. ಅದು ಕಾರ್ಯ ಅವುಗಳನ್ನು ರೈಬೋಸೋಮ್ ಅಂತ ಕರೀತಾರೆ. ರೈಬೋಸೋಮ್ಗಳು ಅಂತ ಕರೀತಾರೆ. ಸೊ ಎಲ್ಲ ಕಡೆ ಇರ್ತವೆ. ಇನ್ನು ಅಲ್ಲಲ್ಲೇ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ರೀತಿಯೇ ನಾವು ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣ ಅವು ಕೂಡ ಅಲ್ಲಲ್ಲೇ ಏನಾಗಿರ್ತವೆ ಇರ್ತವೆ. ಗಾಲ್ಗಿ ಸಂಕೀರ್ಣ. ಸೊ ಇವುಗಳನ್ನು ನಾವು ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಗಾಲ್ಗಿ ಕಾಂಪ್ಲೆಕ್ಸ್ ಅಥವಾ ಗಾಲ್ಗಿ ಸಂಕೀರ್ಣ. ನಾವು ಕೂಡ ನೀವು ತಿಳ್ಕೊಬೋದು, ಸರ್ ಒಂದೊಂದೇ ಎರಡನೇ ಬರೀತೀರಲ್ಲ ಅಷ್ಟೇ ಇರ್ತವಂತ. ಮಸ್ತಾಗಿರ್ತವೆ, ಗುರುತಿಸೋದಕ್ಕಷ್ಟೇ ನಾವು ಬರೆಯೋದು. ಓಕೆ, ಗಾಲ್ಗಿ ಸಂಕೀರ್ಣ. ಇನ್ನು ಕೆಲವು ಸಂದರ್ಭದಲ್ಲಿ ಜೀವಕೋಶದ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ. ಅವುಗಳನ್ನು ಲೈಸೋಸೋಮ್ಗಳು ಅಂತ ಕರಿತೀವಿ. ಗುರುತಿಸ್ಬೋದಲ್ಲ. ಸೊ ಇವುಗಳನ್ನು ನಾವು ಲೈಸೋಸೋಮ್ಗಳು ಅಂತ ಕರಿತೀವಿ. ಅಂತ. ಓಕೆ, ಅದಾದಮೇಲೆ ನ್ಯೂಕ್ಲಿಯಸ್ನ ಹತ್ತಿರ ಕೋಶ ವಿಭಜನೆಗೆ ಸಹಾಯ ಮಾಡುವ ರೀತಿ, ಕೋಶ ವಿಭಜನೆಗೆ ಸಹಾಯ ಮಾಡತಕ್ಕಂತಹ ರಚನೆಯನ್ನು ಕಾಣ್ತೀವಿ. ಈ ರಚನೆಯನ್ನು ಸೆಂಟ್ರಿಯೋಲ್ ಅಂತ ಕರಿತೀವಿ. ಕೋಶ ವಿಭಜನೆಗೆ ಸಹಾಯ ಮಾಡತಕ್ಕಂಥ ಒಂದು ಭಾಗ ಕಣದಂಡ ಸೆಂಟ್ರಿಯೋಲ್. ಇದು ಸಸ್ಯ ಜೀವಕೋಶದಲ್ಲಿ ಇರೋದಿಲ್ಲ ಸೆಂಟ್ರಿಯೋಲ್. ಇದು ಪ್ರಾಣಿ ಜೀವಕೋಶದಲ್ಲಿ ಮಾತ್ರ ಇರ್ತದೆ. ಅರ್ಥ ಆಯ್ತಾ? ನೆಕ್ಸ್ಟು ರೈಬೋಸೋಮ್ ಆಯಿತು, ಚಿಕ್ಕ ರಸದಾನಿ ಆಯಿತು, ಮೈಟೋಕಾಂಡ್ರಿಯಾ ಶಕ್ತಿಯನ್ನು ಕೊಡೋದಕ್ಕೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ಹೇಳ್ತೀವಿ. ರೈಬೋಸೋಮ್ಗಳು ಅಂಟಿಕೊಂಡಿದ್ದರೆ ಅದನ್ನು ಹೊರಟು, ಅಂಟಿಕೊಳ್ಳದೇ ಇದ್ದರೆ ಅದನ್ನು ಮೃದು ಅಂತ ಕರಿತೀವಿ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಹೊರಟು
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಂಬ ಎರಡು ರೀತಿಗಳಿರ್ತದೆ. ಮತ್ತು ಗಾಲ್ಗಿ ಸಂಕೀರ್ಣಗಳನ್ನು ಕಾಣ್ತೀವಿ. ದೆನ್ ವರ್ಣತಂತುಗಳು ನ್ಯೂಕ್ಲಿಯಸ್ನ ಒಳಗಡೆ, ಇನ್ನೂ ಚೆನ್ನಾಗಿ ಬಣ್ಣವಾಗಿ ಕಾಣತಕ್ಕಂತಹ ನ್ಯೂಕ್ಲಿಯೋಲಸ್ ಭಾಗ, ಇದು ನ್ಯೂಕ್ಲಿಯಸ್ ಪೊರೆಯಿಂದ ಆವೃತವಾಗಿರೋದು. ಮತ್ತು ನ್ಯೂಕ್ಲಿಯಸ್ನ ಹತ್ತಿರ ಸೆಂಟ್ರಿಯೋಲು, ಕೋಶ ಪೊರೆ, ಈ ರೀತಿ ನಾವು ಪ್ರಾಣಿ ಜೀವಕೋಶವನ್ನು ನಾವು ತೆಗೆದುಕೊಂಡಾಗ ಪ್ರಾಣಿ ಜೀವಕೋಶದಲ್ಲಿ ಭಾಗಗಳ ಕಣದಂಗಗಳು ಅಂತ ಕರಿಬೇಕು. ಕಣದಂಗಗಳು. ಸೊ ನೋಡಿ ಎಷ್ಟಾಗ್ತದೆ, 1 2 3 4 5 6 7 8 9 10 11. ಸೊ ಬೇರೆ ಇನ್ಯಾವುದಾದ್ರೂ ಬಿಟ್ಟಿದ್ರೆ ನೋಡೋಣ ಅಂತ. ಬಟ್ ಒಂದು ನಿರ್ದಿಷ್ಟವಾಗಿ ಒಂದು ಉತ್ತಮವಾದಂಥ ಜೀವಕೋಶ ಅಂತಂದಾಗ ನಾವು ಕೋಶೀಯ ಸ್ವರೂಪವನ್ನು ನೋಡಿದಾಗ ಈ ಪ್ರಮುಖವಾದಂತಹ ಕಣದಂಗಗಳು ಇರಲೇಬೇಕು. ಒಂದು ಪ್ರಾಣಿ ಜೀವಕೋಶ ಅಂತ ನಾವು ತೆಗೆದುಕೊಂಡಾಗ ಆ ಪ್ರಾಣಿ ಜೀವಕೋಶದಲ್ಲಿ ಲೈಸೋಸೋಮು, ರೈಬೋಸೋಮು, ಸೆಂಟ್ರಿಯೋಲು, ನ್ಯೂಕ್ಲಿಯಸ್ಸು, ಕೋಶಪೊರೆ, ಕೋಶದ್ರವ್ಯ ಅಂತ ಬರೀಬೋದಲ್ಲ ಮಕ್ಕಳ ನಾವು. ಸೊ ಸೈಟೋಪ್ಲಾಸಮ್ ಅಂತ ನಾವೇನು ಕರಿತೀವಿ ಅದನ್ನು ನಾವಿಲ್ಲಿ ಕೋಶದ್ರವ್ಯ, ಕೋಶದ್ರವ್ಯದಲ್ಲಿ ಕೋಶದ್ರವ್ಯ ಈ ಕೋಶದ್ರವ್ಯದಲ್ಲಿ ಪ್ಲಾಸ್ಮಾ, ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವಿಟಮಿನ್ಗಳು ಮತ್ತು ಅನೇಕ ರಾಸಾಯನಿಕ ಕ್ರಿಯೆ ಜರುಗೋದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ರಾಸಾಯನಿಕಗಳನ್ನು, ಪೋಷಕಾಂಶಗಳನ್ನು ಮತ್ತು ನೀರು ಈ ಕೋಶದ್ರವ್ಯ ಒಳಗೊಂಡಿರ್ತದೆ. ನೀರನ್ನು ಕೋಶದ್ರವ್ಯ ಒಳಗೊಂಡಿರ್ತದೆ. ಅರ್ಥ ಆಯ್ತಾ? ಸೊ ಇದರ ಒಂದು ಕಣದಂಗಗಳ ಸಹಾಯದಿಂದ ನಾವು ಜೀವಕೋಶದ ಕಾರ್ಯವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಬೇರೆ ಜೀವಕೋಶದ ರಚನೆಯನ್ನು ನೋಡೋದಕ್ಕೆ ಸಾಧ್ಯ. ಮಕ್ಕಳೇ, ಇದು ಅತ್ಯಂತ ಸರಳವಾಗಿರತಕ್ಕಂತಹ ಪ್ರಾಣಿ ಜೀವಕೋಶ. ಪರೀಕ್ಷೆಯಲ್ಲಿ ಇದನ್ನು ನೋಡ್ಕೊಂಡು ಈ ರೀತಿ ಬರೋದು ನಿಮಗೆ ತಪ್ಪೇನಿಲ್ಲ, ನಿಮಗೆ ಅಂಕಗಳು ದೊರೆಯುತ್ತೆ. ಅರ್ಥ ಆಯ್ತಾ? ಸೊ ಇನ್ನೊಂದ್ಸರಿ, ಕೇಂದ್ರದಲ್ಲಿ ನ್ಯೂಕ್ಲಿಯಸ್ನ ಒಳಗಡೆ ಇರತಕ್ಕಂತಹ ನ್ಯೂಕ್ಲಿಯೋಲಸ್, ದಾರದಂತಹ ರಚನೆಗಳನ್ನು ವರ್ಣತಂತುಗಳು ಅಂತ ಕರಿತೀವಿ. ಇದನ್ನು ನ್ಯೂಕ್ಲಿಯರ್ ಪೊರೆ ಅಂತ ಕೂಡ ನಾವು ಬರೀಬೋದು. ಏನಂತ ಬರೀಬೋದು? ನ್ಯೂಕ್ಲಿಯರ್ ಪೊರೆ ಈಗ ಬರೆಯೋಣ. ನ್ಯೂಕ್ಲಿಯರ್ ಪೊರೆ ಅಂತ ಬರೆಯೋದು. ಆಯ್ತಾ ಮಕ್ಕಳ? ವರ್ಣತಂತುಗಳು, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಚಿಕ್ಕ ರಸದಾನಿಗಳು, ಅಲ್ಲಲ್ಲೇ ಚಿಕ್ಕ ಚಿಕ್ಕ ರಸದಾನಿಗಳಿರ್ತವೆ, ಲೈಸೋಸೋಮ್ಗಳಿರ್ತದೆ. ಆಮೇಲೆ ಹೇಳ್ತೀನಿ ಕಾರ್ಯ ಏನಿದೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ, ರೈಬೋಸೋಮ್ಗಳು ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡ್ತವೆ, ರಸದಾನಿಗಳು ಅವಶ್ಯಕತೆವಿದ್ದಂತಹ ರಾಸಾಯನಿಕಗಳನ್ನು ಸಂಗ್ರಹಣೆ ಮಾಡ್ಕೊಳ್ತವೆ, ಇಲ್ಲಾಂದರೆ ಅದನ್ನು ಹೊರಹಾಕೋದಕ್ಕೆ ಸಹಾಯ ಮಾಡ್ತವೆ. ಮೈಟೋಕಾಂಡ್ರಿಯಾ ಜೀವಕೋಶಕ್ಕೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇಡೀ ಜೀವಕೋಶಕ್ಕೆ ಆಧಾರವನ್ನು ಕೊಡುತ್ತೆ. ಅದ್ರ ಜೊತೆಗೆ ಏನಾದರೂ ಬೇಡವಾದಂತಹ ತ್ಯಾಜ್ಯ ವಸ್ತುಗಳನ್ನು ಏನು ಮಾಡ್ತದೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಗಾಲ್ಗಿ ಸಂಕೀರ್ಣ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡೋದ್ರಲ್ಲಿ, ಕಿಣ್ವಗಳನ್ನು ಉತ್ಪತ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಕೋಶದ್ರವ್ಯದಲ್ಲಿ ಪ್ಲಾಸ್ಮಾ, ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು ಏನಿರ್ತದೆ ಎಲ್ಲ ಪೋಷಕಾಂಶಗಳಿರ್ತದೆ. ಯಾವ್ಯಾವ ಕಣದಂಗಕ್ಕೆ ಯಾವ್ಯಾವ ಅಂಶ ಬೇಕು, ಪೋಷಕಾಂಶ ಬೇಕು, ಅವುಗಳನ್ನು ತೆಗೆದುಕೊಂಡು ಕಾರ್ಯನಿರ್ವಹಿಸಲಿಕ್ಕೆ ಸಹಾಯ ಮಾಡ್ತದೆ. ವರ್ಣತಂತುಗಳು ಕಾರ್ಯವನ್ನು ಕಂಟ್ರೋಲ್ ಮಾಡೋದಕ್ಕೆ. ಅದಕ್ಕೆ ನ್ಯೂಕ್ಲಿಯಸನ್ನು ನಾವು ಹೆಡ್ ಮಾಸ್ಟರ್ ಆಫ್ ದ ಸೆಲ್ ಅಂತ ಕರಿತೀವಿ. ಜೀವಕೋಶದ ಕೇಂದ್ರದ ಮುಖ್ಯಸ್ಥ ಅಂತ ಕರಿತೀವಿ. ಸೊ ಇಡೀ ಜೀವಕೋಶದಲ್ಲಿ ನಡೆಯುವ ರಾಸಾಯನಿಕ ಬದಲಾವಣೆಗಳನ್ನು ನಿಯಂತ್ರಣ ಮಾಡೋದ್ರಲ್ಲಿ ನ್ಯೂಕ್ಲಿಯಸ್ ಸಹಾಯವನ್ನು ಮಾಡುತ್ತೆ. ಅರ್ಥ ಆಯ್ತಾ? ಹಾಗಾಗಿ ನ್ಯೂಕ್ಲಿಯಸನ್ನು ಹೆಡ್ ಮಾಸ್ಟರ್ ಆಫ್ ದ ಸೆಲ್ ಅಂತ ಕರಿತೀವಿ. ದೆನ್ ನ್ಯೂಕ್ಲಿಯರ್ ಪೊರೆ ಅವಶ್ಯಕತೆ ಇದ್ದಂಥನ್ನು ಒಳಗಡೆ ತೆಗೆದುಕೊಳ್ಳೋದಕ್ಕೆ, ಬೇಡವಾದಂಥನ್ನು ಹೊರಗಡೆ ಹಾಕೋದಕ್ಕೆಲ್ಲ ಅದಕ್ಕೆ ಸಹಾಯ ಮಾಡುತ್ತೆ. ಅದು ದೆನ್ ಸೆಂಟ್ರಿಯೋಲ್ ಕೋಶ ವಿಭಜನೆಯಲ್ಲಿ ಜೀವಕೋಶಗಳು 2 ಮರಿಕೋಶಗಳಾಗೋದಕ್ಕೆ ಕದಿರು ಎಳೆಗಳು ಅಂತ ರೂಪುಗೊಳ್ತವೆ. ಆ ಕದಿರು ಎಳೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ ಸೆಂಟ್ರಿಯೋಲ್. ಇನ್ನು ಕೋಶ ಪೊರೆ ಇಡೀ ಸಂಪೂರ್ಣವಾಗಿ ಕೋಶದ ಒಳಗಡೆ ಇರತಕ್ಕಂಥ ಎಲ್ಲ ಜೀವಕೋಶದ ಕಣತಂಗಗಳನ್ನು ರಕ್ಷಣೆ ಕಾರ್ಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ ಕೋಶ ಪೊರೆಯನ್ನು ನಾವು ಸೆಲೆಕ್ಟಿವ್ಲಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ, ಅರೆ ವ್ಯಾಪ್ಯ ಪೊರೆ ಅಂತ ಕರಿತೀವಿ. ಯಾಕೆ ಅಂದರೆ ಈ ಕೋಶ ಪೊರೆಯಲ್ಲಿ ಏನಾಗ್ತದೆ, ಒಂದು ಜೀವಕೋಶ ಮತ್ತು ಮತ್ತೊಂದು ಜೀವಕೋಶಗಳಿದ್ದಾಗ, ಒಂದು ಜೀವಕೋಶ ಮತ್ತು ಮತ್ತೊಂದು ಜೀವಕೋಶಗಳ ಅಕ್ಕಪಕ್ಕ ಇದ್ದಾಗ ಏನಾಗ್ತದೆ, ಈ ಜೀವಕೋಶದಲ್ಲಿರತಕ್ಕಂತಹ ವಸ್ತುಗಳು ಈ ಜೀವಕೋಶಕ್ಕೆ ಬರಬೇಕು, ಈ ಜೀವಕೋಶದಲ್ಲಿರತಕ್ಕಂತಹ ವಸ್ತುಗಳು ಈ ಜೀವಕೋಶಕ್ಕೆ ಬಂದಾಗ ಏನಾಗ್ತದೆ, ಅವಶ್ಯಕತೆ ಇದ್ದರೆ ಆ ಕೋಶ ಪೊರೆಯ ಮೂಲಕ ವರ್ಗಾಯಿಸಲ್ಪಡುತ್ತವೆ.
ಕೋಶ ಪೊರೆಯ ಮೂಲಕ ಒಂದು ಜೀವಕೋಶದಿಂದ ಮತ್ತೊಂದು ಜೀವಕೋಶಕ್ಕೆ ವರ್ಗಾಯಿಸಲ್ಪಡುತ್ತವೆ. ಇಂತಹ ವರ್ಗಾಯಿಸಲ್ಪಟ್ಟಾಗ 3 ರೀತಿಯ ನಾವು ಕಾರ್ಯಗಳನ್ನು ನಾವು ಕಾಣ್ತೀವಿ. ಆ 3 ರೀತಿಯ ಕಾರ್ಯಗಳಲ್ಲಿ ಒಂದು ವಿಸರಣೆ, ಎರಡನೆಯದು ಅಭಿಸರಣೆ ವಿಸರಣೆ ಮತ್ತು ಅಭಿಸರಣೆ. ಅದ್ರ ಜೊತೆಗೆ ಕ್ರಿಯಾತ್ಮಕ ಘಟಕ ಅಥವಾ ಕ್ರಿಯಾತ್ಮಕ ಸಾಗಾಣಿಕೆ ಅಂತ ಕರಿತೀವಿ. ಕ್ರಿಯಾತ್ಮಕ ಸಾಗಾಣಿಕೆ, ಕ್ರಿಯಾತ್ಮಕ ಸಾಗಾಣಿಕೆ, ಈ 3 ಕಾರ್ಯಗಳನ್ನು ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ, ಈ 3 ಕ್ರಿಯೆಗಳು ಈ ಕೋಶ ಪೊರೆಯಲ್ಲಿ ನಡೀತದೆ. ಮಕ್ಕಳ, ಮುಂದಿನ ವಿಡಿಯೋದಲ್ಲಿ ಸಸ್ಯ ಜೀವಕೋಶವನ್ನು ಬರೆದ ಆದಮೇಲೆ ಕೋಶಗಳ ಕಾರ್ಯ ಅಂತ ಹೇಳ್ತೀನಲ್ಲ, ಆ ಕಾರ್ಯಗಳು ಬಂದಾಗ ಇಲ್ಲಿ ನಿಮಗೆ ವಿಸರಣೆ, ಅಭಿಸರಣೆ ಮತ್ತು ಕ್ರಿಯಾತ್ಮಕ ಸಾಗಾಣಿಕೆ ಬಗ್ಗೆ ವಿವರವಾಗಿ ಹೇಳ್ತೀನಿ ಮಕ್ಕಳು. ಓಕೆ, ಸೊ ಹೀಗೆ ಒಂದು ಪ್ರಾಣಿ ಜೀವಕೋಶವನ್ನು ನಾವು ಒಂದು ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಬರೀ ಕೋಶವನ್ನು ತೆಗೆದುಕೊಳ್ತೀವಿ. ಆದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಏನು ಸರ್ ವ್ಯತ್ಯಾಸ? ಸಾಮಾನ್ಯ ಮೈಕ್ರೋಸ್ಕೋಪ್ಗೆ ಮತ್ತು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ಗೆ ವ್ಯತ್ಯಾಸ ಏನು ಅಂದರೆ, ನಾವು ಒಂದು ಕಣವನ್ನು, ಕಣ್ಣಿಗೆ ಕಾಣದ ಕಣವನ್ನು 10 ಪಟ್ಟು ಗಾತ್ರ ದೊಡ್ಡದು ಮಾಡಿ ನೋಡಿದಾಗ ಅಥವಾ 100 ಪಟ್ಟು ದೊಡ್ಡದು ಮಾಡಿ ನೋಡಿದಾಗ ನಮಗೆ ಒಂದು ರೀತಿ ಕಾಣುತ್ತೆ. ಅದನ್ನು ಒಂದು ಉದಾಹರಣೆ ಕೊಡ್ತೀನಿ. ಇದೊಂದು ಚುಕ್ಕಿ ಇದೆ, ಇಲ್ಲಿ ಬರೀತೀನಿ ಮಕ್ಕಳ. ಇಲ್ಲೊಂದು ಚುಕ್ಕಿ ಇದೆ. ಈ ಚುಕ್ಕಿಯನ್ನು ಸಾಮಾನ್ಯ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದಾಗ ಅಲ್ಲಿ ದೊಡ್ಡದಾಗ ಒಂದು ಚುಕ್ಕಿ. ಕಾರಣ ಏನು? ಆ ಮಸೂರಗಳು ಆ ಚುಕ್ಕಿಯ ಗಾತ್ರವನ್ನು 100 ಪಟ್ಟು, 200 ಪಟ್ಟು, 400 ಪಟ್ಟು ದೊಡ್ಡದು ಮಾಡ್ತವೆ. ಆ ಮಸೂರಗಳನ್ನು ಬಳಸತಕ್ಕಂಥ ಮಸೂರಗಳು. ಸೊ ಅವಾಗ ಅಷ್ಟೇ. ಅದನ್ನೇ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡಿದಾಗ ಎಲೆಕ್ಟ್ರಾನ್ 1000 ಪಟ್ಟು ಅಷ್ಟು ದೊಡ್ಡದಾಗಿರತಕ್ಕಂತಹ ಒಂದು ಅದರ ಒಂದು ರೂಪವನ್ನು ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಲ್ಲಿ ನೋಡೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ನಿಂದ ಒಂದು ಜೀವಕೋಶವನ್ನು ನಾವು ನೋಡಿದಾಗ ಆ ಕೋಶದಲ್ಲಿರತಕ್ಕಂಥ ಎಲ್ಲ ಕಣದಂಟುಗಳು ಸ್ಪಷ್ಟವಾಗಿ ಗೋಚರಿಸ್ತವೆ. ಮೊದಲನೇದು, ಆ ಸ್ಪಷ್ಟವಾದ ಗೋಚರಿಕೆಯೊಂದಿಗೆ ಅವುಗಳ ರಚನೆಯನ್ನು ನಾವು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಇದು ಒಂದು ಹಂತ. ಇದು ಜೀವಕೋಶ ರಚನೆ, ಆ ಜೀವಕೋಶದಲ್ಲಿರತಕ್ಕಂಥ ಕಣದಂಟುಗಳು. ಅದೇ ರೀತಿ ಸಸ್ಯ ಜೀವಕೋಶ ನೋಡೋಣ. ಸೊ ಒಂದು ಚೆನ್ನಾಗಿ ಜ್ಞಾಪಕ ಮಕ್ಕಳ, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಕೋಶಗಳಿಗೆ ನೋಡಿದಾಗ ಈ ಚಿಕ್ಕ ರಸದಾನಿ ಇದೆಯಲ್ಲ, ಈ ಚಿಕ್ಕ ರಸದಾನಿ, ಅದೇ ಸಸ್ಯ ಜೀವಕೋಶದಲ್ಲಿ ದೊಡ್ಡ ರಸದಾನಿ ಇರ್ತದೆ. ದೊಡ್ಡ ರಸದಾನಿ ಇರ್ತದೆ, ಅದು ಒಂದು. ಇನ್ನು ಸೆಂಟ್ರಿಯೋಲಿನ್ ಇದೆಯಲ್ಲ, ಇದು ಪ್ರಾಣಿ ಜೀವಕೋಶದಲ್ಲಿದೆ, ಸಸ್ಯ ಜೀವಕೋಶದಲ್ಲಿ ಇರೋದಿಲ್ಲ. ಇವೆರಡು ಅಂಶ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳೋಣ. ಓಕೆ, ಆಮೇಲೆ ಮುಂದಕ್ಕೆ ಹೋಗೋಣ. ಓಕೆ. ಇನ್ನು ಚಿತ್ರ ನೀವು ಚೆನ್ನಾಗಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡು ಸಸ್ಯ ಜೀವಕೋಶ ಬರೆಯೋಣ ಹೇಗಿರ್ತದೆ. ಸಸ್ಯ ಜೀವಕೋಶವನ್ನು ನೋಡಿ ಆಮೇಲೆ ಮುಂದಕ್ಕೆ. ಓಕೆ, ಪ್ರಾಣಿ ಜೀವಕೋಶದ ನಂತರ ಬನ್ನಿ ಸಸ್ಯ ಜೀವಕೋಶ ವ್ಯತ್ಯಾಸ ಏನು ಅನ್ನೋದನ್ನ ಸ್ವಲ್ಪ ಗಮನಿಸಿ. ಸೊ ಈ ರಚನೆಗೆ ಬಂದಾಗ, ಈ ಸಸ್ಯ ಜೀವಕೋಶದ ರಚನೆಗೆ ಬಂದಾಗ ನಾವು ಸಸ್ಯಕೋಶ ಅಂತ ಕರಿತೀವಿ. ಸಸ್ಯ ಕೋಶ ರಚನೆಗೆ ಬಂದಾಗ ಒಂದು ಕೋಶ ಪೊರೆಯ ಜೊತೆಗೆ, ಒಂದು ಸಾಮಾನ್ಯವಾದಂತಹ ಕೋಶ ಪೊರೆಯ ಜೊತೆಗೆ ಇದನ್ನು ನಾವು ಕೋಶ ಪೊರೆ ಅಂತ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಕೋಶ ಪೊರೆ. ಈ ಕೋಶ ಪೊರೆಯ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಇರ್ತದೆ, ಅದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ನಿಮ್ಮ ಗಮನದಲ್ಲಿ ಸಸ್ಯ ಜೀವಕೋಶಗಳಲ್ಲಿ ಇದೊಂಥರ ಎಕ್ಸ್ಟ್ರಾ ಇದ್ದಾನೆ. ಇದನ್ನು ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶ ಭಿತ್ತಿ. ಸೊ ಒಂದು ಕೋಶ ಪೊರೆ ಇದನ್ನು ನಾವು ಕೋಶ ಭಿತ್ತಿ. ಈ ಕೋಶ ಭಿತ್ತಿ ಏನಿದೆ, ಇದು ಸೆಲ್ಯುಲೋಸ್, ಪೆಕ್ಟಿನ್, ಲಿಗ್ನಿನ್ ಜೀವಕೋಶಕ್ಕೆ ತಕ್ಕಂತೆ ಸಾಮಾನ್ಯವಾಗಿ ನಾವು ಗಮನಿಸಿದಾಗ ಸೆಲ್ಯುಲೋಸ್ನಿಂದ ರಚನೆಯಾಗಿರ್ತದೆ ಅಂತ ನಾವು ಹೇಳ್ತೀವಿ. ಕೋಶ ಭಿತ್ತಿ. ಇನ್ನು ಕೋಶ ಪೊರೆ ರಚನೆ ಬಂದಾಗ ಕೋಶ ಪೊರೆ ಅಲ್ಲಿ ಲಿಪಿಡ್ಗಳು, ಪ್ರೋಟೀನ್ಗಳ ರಚನೆ ಇರ್ತದೆ. ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ರಚನೆಯಿಂದ ಕೋಶ ಪೊರೆ ಆಗಿದ್ದರೆ, ಕೋಶ ಭಿತ್ತಿ ಸೆಲ್ಯುಲೋಸು, ಹೆಮಿಸೆಲ್ಯುಲೋಸು, ಪೆಕ್ಟಿನು, ಲಿಗ್ನಿನ್ಗಳಂತಹ ಕಾರ್ಬೋಹೈಡ್ರೇಟ್ಗಳಿಂದ ರಚನೆ ಆಗಿರ್ತದೆ. ಅರ್ಥ ಆಯ್ತಾ ಮಕ್ಕಳ? ಇನ್ನು ಸರ್ವೇ ಸಾಮಾನ್ಯವಾಗಿ ಇದೆಲ್ಲ ಕಾಮನ್ ಆಗಿ
ಕೋಶದಲ್ಲಿ ಕಂಡು ಬರತಕ್ಕಂಥ ಕಣದಂಗಗಳು ಪ್ರಾಣಿ ಜೀವಕೋಶದಲ್ಲಿ ಏನು ಕಂಡಿದ್ವಿ ಅದೇ ರೀತಿ ಈ ಜೀವಕೋಶದಲ್ಲೂ ಕಾಣ್ತೀವಿ. ಆದರೆ ವ್ಯತ್ಯಾಸ ಏನು ಅಂದರೆ ಇಲ್ಲಿ ದೊಡ್ಡ ರಸದಾನಿ ಇರ್ತದೆ. ಸಸ್ಯ ಜೀವಕೋಶದಲ್ಲಿ ಬಹಳ ದೊಡ್ಡ ರಸದಾನಿ ವ್ಯಾಕ್ಯೂಲ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ದೊಡ್ಡ ರಸದಾನಿ ನೋಡಿ, ಬರೆಯೋದು ಯಾವುದೇ ಅಂತ ಕಷ್ಟ ಇಲ್ಲ. ರಸದಾನಿ ದೊಡ್ಡದಾಗಿರೋದ್ರಿಂದ ಏನಾಗ್ತದೆ, ನ್ಯೂಕ್ಲಿಯಸ್ ಒಂದು ಕಡೆಗೆ ಬಂದಿರ್ತದೆ. ನ್ಯೂಕ್ಲಿಯಸ್ ಇರ್ತದೆ. ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಕೊಂಡು ಮತ್ತು ಒಳಗಡೆ ವರ್ಣತಂತುಗಳು ಮತ್ತು ನ್ಯೂಕ್ಲಿಯೋಲಸ್ ಅನ್ನು ಕರಿತೀವಿ. ಸೊ ದೊಡ್ಡ ರಸದಾನಿ ಒಂದು ನ್ಯೂಕ್ಲಿಯಸ್ ಬರೆಯೋದು ಈಸಿ ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ನ್ಯೂಕ್ಲಿಯಸ್ ಇದನ್ನು ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ನ್ಯೂಕ್ಲಿಯೋಲಸ್ ಅಂತ ಕರಿತೀವಿ. ಇವನ್ನ ವರ್ಣತಂತುಗಳು ಅಂತ ಕರಿತೀವಿ. ವರ್ಣತಂತುಗಳು ಅರ್ಥ ಆಯ್ತಾ ಮಕ್ಕಳ? ಸೊ ಪ್ರಾಣಿ ಜೀವಕೋಶ ಮತ್ತು ಸಸ್ಯ ಜೀವಕೋಶ, ಅದರಲ್ಲೂ ಸಸ್ಯ ಜೀವಕೋಶಗಳಿಂದ ಇದೊಂದು ಎಕ್ಸ್ಟ್ರಾ ಯಾವುದು, ಕೋಶ ಭಿತ್ತಿ ಮತ್ತು ದೊಡ್ಡ ರಸದಾನಿ. ಕೋಶ ಭಿತ್ತಿ ಮತ್ತು ದೊಡ್ಡ ರಸದಾನಿ. ಇದೆಲ್ಲ ಆದಮೇಲೆ ಇನ್ನೇನು ಸೈಟೋಪ್ಲಾಸಮ್ ಅಂತ ಇದ್ದೇ ಇರ್ತದೆ. ಸಾಮಾನ್ಯ ಎಲ್ಲ ಕಡೆ ಸೈಟೋಪ್ಲಾಸಮ್ ಅಂತ ಇದ್ದೇ ಇರ್ತದೆ. ಅದನ್ನು ನಾವು ಕೋಶ ದ್ರವ್ಯ ಏನಂತ ಕರಿತೀವಿ, ಕೋಶ ದ್ರವ್ಯ ಅಂತ ಕರಿತೀವಿ. ಈ ಕೋಶ ದ್ರವ್ಯದಲ್ಲಿ ನಾವು ಬೇಕಾಗಿರತಕ್ಕಂತಹ ಎಲ್ಲ ಕಣದಂಗಗಳನ್ನು ನಾವು ಕಾಣ್ತೀವಿ. ಕಣದಂಗಗಳು ಯಾವ್ಯಾವುದು? ಎಸ್ಪೆಷಲಿ ನಿಮಗೆ ಗೊತ್ತಿದೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ತವೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸೋದ್ರಿಂದ ಅವುಗಳಲ್ಲಿ ಏನಿರ್ತದೆ, ಕ್ಲೋರೋಪ್ಲಾಸ್ಟ್ಗಳಿರ್ತವೆ. ಕ್ಲೋರೋಪ್ಲಾಸ್ಟ್ಗಳು ಪತ್ರಹರಿತು ಅಂತ ಕರಿತೀವಿ. ಏನಂತ ಕರಿತೀವಿ? ಪತ್ರಹರಿತು. ತಮ್ಮ ಆಹಾರವನ್ನು ತಾವೇ ತಯಾರು ಮಾಡತಕ್ಕಂತಹ ಘಟಕಗಳನ್ನು ನಾವು ಪತ್ರಹರಿತು ಅಂತ ಕರಿತೀವಿ. ಪತ್ರಹರಿತು. ಈ ಪತ್ರಹರಿತು ಸಸ್ಯದ ಎಲೆಗಳಲ್ಲಿ ಮತ್ತು ಹಸಿರಾಗಿರತಕ್ಕಂತಹ ಭಾಗಗಳಲ್ಲಿ ಹೆಚ್ಚಾಗಿರ್ತವೆ. ಸೊ ಇವುಗಳನ್ನು ನಾವು ಜೀವಕೋಶದ ಅಡುಗೆ ಮನೆ ಅಂತ ಕೂಡ ಕರಿತೀವಿ. ಪತ್ರಹರಿತು ಜೀವಕೋಶಗಳ ಮನೆ ಅಥವಾ ಅಡುಗೆ ಮನೆ ಅಂತ. ಯಾಕೆಂದರೆ ಆಹಾರ ತಯಾರಾಗುತ್ತೆ ಪತ್ರಹರಿತಿನಲ್ಲಿ. ಸೂರ್ಯನ ಶಾಖ ಬೆಳಕನ್ನು ಬಳಸಿಕೊಂಡು ಇಂಗಾಲದ ಡೈಆಕ್ಸೈಡ್ ಮತ್ತು ನೀರನ್ನು ಬಳಸಿಕೊಂಡು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯತಕ್ಕಂಥ ಭಾಗನೇ ಪತ್ರಹರಿತು. ಅಡುಗೆ ಆಗೋಣ. ಆಮೇಲೆ ಇಲ್ಲೂ ಕೂಡ ನಾವು ಮೈಟೋಕಾಂಡ್ರಿಯಾವನ್ನು ಕಾಣ್ತೀವಿ. ಮೈಟೋಕಾಂಡ್ರಿಯಾ ಜೀವಕೋಶಕ್ಕೆ ಬೇಕಾಗಿರತಕ್ಕಂತಹ ಶಕ್ತಿಯನ್ನು ಒದಗಿಸೋದಕ್ಕೆ ಮೈಟೋಕಾಂಡ್ರಿಯಾ ಸಸ್ಯ ಜೀವಕೋಶದಲ್ಲಿ ಮೈಟೋಕಾಂಡ್ರಿಯಾ. ಇನ್ನು ಲೈಸೋಸೋಮ್ಗಳಿರ್ತವೆ. ಲೈಸೋಸೋಮ್ಗಳಿರ್ತವೆ. ಆಮೇಲೆ ರೈಬೋಸೋಮ್ಗಳಿರ್ತವೆ. ರೈಬೋಸೋಮ್ಗಳಿರ್ತವೆ. ದೆನ್ ಗಾಲ್ಗಿ ಸಂಕೀರ್ಣ ಅದು ಇರ್ತದೆ. ಗಾಲ್ಗಿ ಸಂಕೀರ್ಣಗಳ ರಚನೆಯನ್ನು ಕಾಣ್ತೀವಿ. ಈ ರೀತಿಯಾದಂತಹ ರಚನೆಗಳನ್ನು ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇಡೀ ಕೋಶದಲ್ಲೂ ಕೂಡ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಕಾಣ್ತೀವಿ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಎಲ್ಲ ಕಡೆನೂ ಹರಡ್ಕೊಂಡಿರ್ತದೆ. ಅದರಲ್ಲೂ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ಸ್ಮೂತು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಗಾಲ್ಗಿ ಸಂಕೀರ್ಣ ಅಂತ ಕರಿತೀವಿ. ಗಾಲ್ಗಿ ಸಂಕೀರ್ಣ ಇದನ್ನು. ದೆನ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋ ಅಂದರೆ ಒಳಗಡೆ, ಪ್ಲಾಸ್ಮಿಕ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣ್ತೀವಿ. ಸೊ ಅದೇ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒರಟು ಮತ್ತು ಮೃದು ಅಂತ ಕರಿತೀವಿ. ದೆನ್ ಪತ್ರಹರಿತು, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ಕೋಶ ಭಿತ್ತಿ. ಅದರ ಜೊತೆಗೆ ವ್ಯಾಕ್ಯೂಲ್, ಅನಾವಶ್ಯಕವಾಗಿರತಕ್ಕಂಥ ಸಂಗ್ರಹಣೆ ಮತ್ತು ಹೊರಹಾಕತಕ್ಕಂತಹ ಕೆಲಸವನ್ನು ಈ ವ್ಯಾಕ್ಯೂಲ್ ಮಾಡ್ತದೆ. ಅರ್ಥಾತ್ ಮಕ್ಕಳ. ಸೊ ಹೀಗೆ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ನಾವು ಗಮನಿಸಿ
ಗಮನಿಸಿದಾಗ ಜೀವಕೋಶದಲ್ಲಿ ಸ್ಪಷ್ಟವಾದ ಕಣದಂಗಗಳು ಮತ್ತು ನಿರ್ದಿಷ್ಟ ಕಾರ್ಯವನ್ನು ಮಾಡತಕ್ಕಂತಹ ಕಣದಂಗಗಳನ್ನು ನಾವಿಲ್ಲಿ ಕಾಣ್ತೀವಿ. ಮಕ್ಕಳ ಸೆಂಟ್ರಿಯೋಲ್ ಇರೋದಿಲ್ಲ ಇದರಲ್ಲಿ. ಓಕೆ, ಸಸ್ಯ ಜೀವಕೋಶದಲ್ಲಿ ಸೆಂಟ್ರಿಯೋಲ್ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಕಣದಂಗವೂ ಕೂಡ ಒಂದು ನಿರ್ದಿಷ್ಟವಾದ ಕಾರ್ಯವನ್ನು ಮಾಡಿ ಅದು ಇದು ಕೋಶೀಯ ಸ್ವರೂಪವನ್ನು ಕೊಡೋದಕ್ಕೆ ಮತ್ತು ಅನೇಕ ರಚನಾನುರೂಪಿ ಮತ್ತು ಕಾರ್ಯಾನುರೂಪಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಒಂದೊಂದು ಜೀವಕೋಶಗಳು ಕೂಡ ಪ್ರಯತ್ನವನ್ನು ಪಡ್ತವೆ. ಒಂದು ಸ್ಪಷ್ಟವಾದ ರಚನೆಯನ್ನು ತೋರಿಸೋದಕ್ಕೆ ಕಾರಣ ಆಗ್ತವೆ. ಅರ್ಥಾಯ್ತಾ ಮಕ್ಕಳ? ಸೊ ಹೀಗೆ ನಾವು ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶ ಎರಡು ರೀತಿ ವಿಂಗಡಣೆಯನ್ನು ಮಾಡ್ತೀವಿ. ಅರ್ಥ ಆಯ್ತಾ? ಇನ್ನು ಮುಂದಿನ ವಿಡಿಯೋದಲ್ಲಿ ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳ ನಡುವಿನ ವ್ಯತ್ಯಾಸ ಏನು ಮತ್ತು ಯಾವ್ಯಾವ ಕಣದಂಗಗಳನ್ನು ಯಾರ್ಯಾರು ಕಂಡುಹಿಡಿದ್ರು, ಜೀವಕೋಶವನ್ನು ಕಂಡುಹಿಡಿದವರು ಯಾರು, ಮತ್ತು ಜೀವಕೋಶದ ಒಳಗಡೆ ಇರತಕ್ಕಂಥ ಕಣದಂಗಗಳನ್ನು ಯಾರ್ಯಾರು ಕಂಡುಹಿಡಿದ್ರು ಮತ್ತು ಅವುಗಳ ಕಾರ್ಯ ಏನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಸೊ ಅಲ್ಲಿವರೆಗೂ ಬಾಯ್ ಬಾಯ್ ಮಕ್ಕಳ. ಸೊ ನಿಮಗೇನಾದ್ರು ಡೌಟ್ ಇದ್ದರೆ ನಿಮ್ಮ ಶಿಕ್ಷಕರ ಹತ್ರ ಹೋಗಿ ಭೇಟಿ ಮಾಡಿ ಆ ಡೌಟ್ಗಳನ್ನು ಬಗೆಹರಿಸ್ಕೊಳ್ಳಿ ಮಕ್ಕಳ. ಓಕೆ, ಸೊ ಇಲ್ಲಿಗೆ ಪಾಠವನ್ನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಜೀವಕೋಶದ ರಚನೆಯಲ್ಲಿ ಭಾಗಿಯಾಗಿರತಕ್ಕಂಥ ಕಣದಂಗಗಳ ಕಾರ್ಯಗಳನ್ನು ತಿಳ್ಕೊಳ್ಳೋಣ.